ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸಲ್ಲಿರ್ತವೆ. ಮೊದಲನೇದು ಕೃಷ್ಣ, ಎರಡನೇದು ಘಟಪ್ರಭಾ, ಮೂರನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನದಿ ನಲ್ಲಿ ಬರುವಂಥ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟಲ್ಲಿ ಮತ್ತೆ ಮುಂದೆ ಆಲಮಟ್ಟಿ ಡ್ಯಾಮ್ಗೆ ಹೋಗಿ ಸೇರಿಕೊಳ್ಳುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜಿರುತ್ತೆ. ಅಲ್ಲಿ 6 TMC ನೀರನ್ನು ನಮಗೆ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಈಗ ಹಿಂದಿನ 4 ತಿಂಗಳಲ್ಲಿ ಬಹಳಷ್ಟು ಅದನ್ನು ರೇಷನ್ ಮಾಡಿಕೊಂಡು ಕುಡಿಲಿಕ್ಕೆ ನೀರು ಬೇಸಿಗೆ ಟೈಮಲ್ಲಿ ಹಾಗೂ ಈ ಪ್ರೀ ಮಾನ್ಸೂನ್ ಸೀಸನಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಆವಾಗ ನಮಗೆ ಒಂದು ಗೇಟ್ ಇಶ್ಯೂ ಬಂತು. 1.5 TMC ನೀರನ್ನು ನಾವು ಆ ಗೇಟ್ ಸ್ವಲ್ಪ ಮುರಿದು ಹೋದ ನಂತರ ನಾವು ಮಿಸ್ ಮಾಡ್ಕೊಂಡಿದ್ವಿ. ಅದರಿಂದ ಮತ್ತೆ ನಾವು ರೇಷನ್ ಮಾಡಿಕೊಂಡು 2 TMC ಉಳಿಸಿದ ನಂತರ ಸದ್ಯಕ್ಕೆ ನಮ್ಮ ಕಡೆ ಇರೋ ನೀರಿನ ಮಟ್ಟ 0.08 TMC. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ DCCO ಕಾನ್ಫರೆನ್ಸಲ್ಲಿ ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಈ ತಿಂಗಳ 20ನೇ ತಾರೀಕು ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯಕ್ಕೆ 2 TMC ನೀರು ಇನ್ನೂ ನಮಗೆ ಬೇಕಾಗುತ್ತದೆ. ಹಿಂದಿನ ಸಿಸ್ಟಮಲ್ಲಿ ಈ 2 TMC ಬೇಸಿಗೆ ಟೈಮಲ್ಲಿ ಅವ್ರು ಬಿಡ್ತಾಯಿದ್ರು. ಇತ್ತೀಚೆಗೆ ಒಂದು 4-5 ಇಯರ್ಸಿಂದ ಆ 2 TMC ನೀರನ್ನು ಬಿಡೋದನ್ನು ಅವರು ಸ್ಟಾಪ್ ಮಾಡಿದ್ದಾರೆ. ಪುನಃ ಆ 2 TMC ನೀರು ಬೇಸಿಗೆ ಟೈಮಲ್ಲಿ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಬಿಡಲಿಕ್ಕೆ ಅವರು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಮಗೆ ಅಲ್ಲಿಂದ 2 TMC ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ಈ ಸಂದರ್ಭದಲ್ಲಿ ಈಗ ಇರೋ ನೀರು ನಮಗೆ ಡ್ರಿಂಕಿಂಗ್ ವಾಟರ್ಗೆ ಮಾತ್ರ ನಾವು ಕೊಡ್ತಾಯಿದ್ದೀವಿ. ಅದು ಇನ್ನೊಂದು 10 ದಿವಸ ಬರೋ ಸಾಧ್ಯತೆ ಇದೆ. ಈ 2 TMC ನಮಗೆ ಬೇಕೇ ಬೇಕಾಗುತ್ತದೆ. ಎರಡನೇ ರಿವರ್ ಸಿಸ್ಟಮ್ ಘಟಪ್ರಭಾನಲ್ಲಿ ಹಿಡಕಲ್ ಜಲಾಶಯ ಏನಿದೆ ಅದರಲ್ಲಿ ಸರಿಸುಮಾರು 5.5 TMC ಇನ್ನೂ ನೀರು ಉಳಿದಿದೆ. ನಾವು ಇರಿಗೇಷನ್ ಪರ್ಪಸಸ್ಗೆ ಯಾವುದೇ ನೀರನ್ನು ಈಗ ಕೊಡ್ತಾ ಇಲ್ಲ. ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್ ಈ ನೀರನ್ನು ನಾವು ರೇಷನ್ ಮಾಡಿಕೊಂಡು ಹಂತವಾಗಿ ಬಿಡ್ತಾಯಿದ್ವಿ. ಮೂರನೇ ರಿವರ್ ಸಿಸ್ಟಮ್ ಮಲಪ್ರಭಾನಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ನಾವು ನೋಡಿದ್ದೀವಿ ಅಂದರೆ ಸರಿಸುಮಾರು ಒಂದು ಟೋಟಲ್ ನವಿಲ್ ತೀರ್ಥನಲ್ಲಿ 8 TMC ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಿಯಂತ್ರಣಕ್ಕೆ ಬರೋ ನೀರಿನ ಮಟ್ಟ ಒಂದು 5 TMC ಇದೆ. ನಾವು ಈ ನೀರನ್ನು ಧಾರವಾಡಗೇನೂ ನಾವು ಕೊಡಬೇಕಾಗುತ್ತೆ. ನಮ್ಮ ಕಡೆ ಇರುವಂಥ ಸೌದತ್ತಿ ಬೈಲೊಂಗಲ್ಗೂ ಕೊಡಬೇಕಾಗುತ್ತೆ. ಧಾರವಾಡಗೆ ಜುಲೈ